ಗುರುಜಿ ಕಾಳ ಸರ್ಪದ ಬಗ್ಗೆ ಹೇಳ್ಕೊಟ್ರಿ. ಅದೇ ರೀತಿಯಾಗಿ ಈಗ ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ ಹಲೋ, ಯಾರ ಬಗ್ಗೆ ಕೇಳಬೇಕಿತ್ತು? ಎಲ್ಲಿಂದ ಮಾತನಾಡ್ತಾ ಇರೋದು? ಮೇಡಮ್ ನಾವು ಹುಬ್ಳಿಯಿಂದ ಮಾತಾಡೋದು. ಹಾ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಚಿಕ್ಕ ಮಗಳು ಪ್ರಿಯಾ ಅಂತ ಇದ್ದಾರೆ, ಅವಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯವನ್ನ ಹೇಳಿ. ಹಾ ಮೇಡಮ್, ಅವಳು ಬಂದು 11/4/2012. ಹಾ, ಹುಟ್ಟಿದ 11/4/2012 ಗುರುಜಿ. 2012 ಟೈಮಿಂಗ್ಸು ಬುಧವಾರ ರಾತ್ರಿ 10:30 ಗುರುಜಿ ಅವಳು ಹುಟ್ಟಿದ್ದು. 10:30 ರಾತ್ರಿ. ಹಾ ರಾತ್ರಿ 10:30. ಓಕೆ, ಏನು ಪ್ರಶ್ನೆ ಮೇಡಮ್ ಅವರೇ ಇವ್ರದ್ದು? ಗುರುಜಿ ಅವಳು ವಿದ್ಯಾಭ್ಯಾಸನ ಕಮ್ಮಿ ಗುರುಜಿ. ಮೇಡಮ್ ಇವ್ರು ಬೇರೆ ಕ್ಯಾಸ್ಟ್ ಮದುವೆ ಆಗ್ಬಿಟ್ರೆ ಕಷ್ಟ ಅಂತ ಹೇಳುತ್ತೆ. ಹೌದಾ ಗುರುಜಿ? ಈಗಿನ 8th ಮುಗಿದು 9th ಗುರುಜಿ ಅವಳು. ಮೇಡಮ್ ಅವ್ರು ಹುಟ್ಟಿದ ದಿವಸ ಕೇಳಿದ್ರು ಇದನ್ನೇ ಹೇಳೋದು ನಾನು. ಹೌದಾ? ಮದುವೆ ಆದ್ಮೇಲೆ ಕೇಳಿದ್ರು ಹೇಳ್ತೀನಿ. ಮದುವೆ ಹುಟ್ಟಕ್ಕಿಂತ ಮುಂಚೆ ಒಂದು ದಿವಸ ಅವತ್ತು ಹುಟ್ಟಿಬಿಟ್ರು ಅಂದ್ರೆ ಅದು ಟೈಮ್ ಮುಗಿದೋಯ್ತು. ಅದೊಂಥರ ಆಪಲ್ ಮೊಬೈಲ್ ಥರನೇ. ಏನು ಹೇಳಿ? ಹಾ ಅರ್ಥ ಆಯ್ತು ಗುರುಜಿ. ಸ್ಯಾಮ್ಸಂಗ್ ಮೊಬೈಲ್ಗೆ ಎಲ್ಲ ಕಳಿಸ್ಬೋದು, ಆಪಲ್ ಮೊಬೈಲ್ಗೆ ಏನೂ ಕಳ್ಸೋಕ್ಕಾಗಲ್ಲ. ಹೌದು ಗುರುಜಿ. ಇವಳು ವಿದ್ಯಾಭ್ಯಾಸದ ಬಗ್ಗೆ ಕೇಳೋಣ ಅಂತ. ಹೆಂಗ್ ಗುರುಜಿ, ಓದ್ತಾಳೋ ಏನಿಲ್ವೋ? ಇಲ್ಲ, ನೀವೇನು ಓದಿದ್ದೀರಾ? ನಾನು SSLC ಗುರುಜಿ. ಫೇಲಾ? ಹಾ ಫೇಲ್ ಗುರುಜಿ ನಾನು. ಇಲ್ಲಿ ಹೇಳ್ತೈತೆ ಶನಿ 12ರಲ್ಲಿದ್ದಾನೆ, ತಾಯಿ 4ನೇ ಮನೆ 12ನೇ ಮನೇಲಿದ್ದಾರೆ. ಹಾ ಗುರುಜಿ, SSLC ಮ್ಯಾಥ್ಸ್ ಸಬ್ಜೆಕ್ಟ್ ಹೋಗಿದೆ ಗುರುಜಿ. ಇನ್ನು ಒಬ್ಬ ಮಗಳು ಬಂದು B.Com ಮಾಡ್ತಿದ್ದಾಳೆ. ನಾನು ನಿಮ್ಮ ಬಗ್ಗೆ ಕೇಳ್ತಾ ಇದ್ದೀನಿರ್ರಿ. ನಿಮಗೂ ನಿಮ್ಮ ಮಗಳು ಲಿಂಕ್ ತಂದೆ ನಾನು. ನಿಮ್ಮ ಮಗಳು ಯಾಕೆ ನಿಮಗೆ ನಂಬಿಕೆ ಬರಲಿ ಅಂತ ನೀವು ಫೇಲ್ ಅಂತ ಕೇಳಿದೆ, SSLC ಫೇಲ್ ಅಂತ ಕೇಳಿದೆ. ಯಾಕೆ ಕೇಳಿದೆ ಅಂದರೆ ಇಲ್ಲಿ 4ನೇ ಮನೆ 12ನೇ ಮನೇಲಿದ್ದಾನೆ ಶನಿ. ನಿಮ್ಮ ಪುಣ್ಯ ಏನು ಆಪರೇಷನ್ ಗಿಪರೇಷನ್ ಏನು ಆಗಿಲ್ವ ಹೆಲ್ತ್ ನಿಮಗೆ? 3 ಸಿಸೇರಿಯನ್ ಗುರುಜಿ ನನಗೆ. ಹೇಳುತ್ತೆ ಶನಿ 12ನೇ ಮೇಲೆ ತಾಯಿ ಸರ್ವನಾಶ ಆಗಬೇಕು ಅಂತ ಹೇಳುತ್ತೆ ಜಾತಕದಲ್ಲಿ. 3 ಸಿಸೇರಿಯನ್ ಯಾಕ್ರಿ ಮಾಡ್ಕೊಂಡ್ರಿ? ಸುಸ್ತು ಹೆಂಗೆ ಆಗಿಲ್ವೇನ್ರಿ? ನಿಮ್ಗೆ ಸುಸ್ತಾಗಲ್ವೇನ್ರಿ? ಆಗುತ್ತೆ ಗುರುಜಿ. ನೋಡಿ, ಶನಿ 12ನೇ ಮೇಲೆ ನೀವು ಆಯುಸ್ ಕಮ್ಮಿ ಅಂತ ಹೇಳುತ್ತೆ ತಾಯಿಗೆ. ಹಾ ಗುರುಜಿ. ಏನು ಹೇಳಿ? ಆಯುಷ್ ಕಮ್ಮಿ ಅಂತ. SSLC ಫೇಲು, ಆಯುಸ್ ಕಮ್ಮಿ, ಸಿಜೇರಿಂಗ್ ಇದೆಲ್ಲ ನೀವೇ ನಂಗೆ ಹೇಳಿದ್ರಾ? ಇಲ್ಲ ಗುರುಜಿ. ಮತ್ತೆ ಹೆಂಗೆ ಹೇಳ್ತೀನಿ ನಾನೇನು? ಡಾಕ್ಟ್ರು ಬ್ಲಡ್ ರಿಪೋರ್ಟ್ ಬಂದ್ಮೇಲೆ ಆ ಕೆಲ ಈ ಕೆಲ ಅಂತ ಹೇಳ್ತೀನಿ. ಆರ್ಯವರ್ಧನ್ ಜಾತಕ ಕೊಟ್ಟರೆ ನಿಮ್ಮ SSLC ಫೇಲ, ನಿಮಗೆ ಕಾಯಿಲೆನಾ, ಸಿಜರಿಂಗ ನೀವು ಅಂತ ಹೇಳ್ತೀನಿ. ಏನು ಅನ್ಸುತ್ತೆ? ಗುರುಜಿ ಕರೆಕ್ಟ್ ಹೇಳ್ತೀರಿ ಗುರುಜಿ. ನಾವು ಫಾಲೋವರ್ ನಿಮ್ಗೆ ಒಂದೇನಿಲ್ಲ ಅಂದ್ರೂ 12 ವರ್ಷದಿಂದ. ರೀ, ನನ್ನ ಪ್ರೋಗ್ರಾಮ್ನ ದೇವರೇ ನೋಡ್ತಾ ಇರ್ತಾರೆ ರೀ. ಆರ್ಯವರ್ಧನ್ ಏನು ಹೇಳ್ತಾರಂತ ಮನುಷ್ಯರೇನು, ಭಗವಂತನೇ ನೋಡ್ತಾ ಇರ್ತಾರೆ. ಯಾಕಂದರೆ ನಾವು ಭಗವಂತನ ಮಗ ಆಗಿ ಹುಟ್ಟಿದ್ರೆ ಅದಕ್ಕೆ ಭಗವಂತ ನೋಡ್ತಾನೆ, ಬ್ರಹ್ಮನ ಮಗ ಆಗಿ. ಮೇಡಮ್ ನೋಡಿ, ನಿಮ್ಮ ಮಗಳಿಗೆ ಲಗ್ನದಲ್ಲಿ ರಾಹು ಇದ್ದಾರೆ. ಕೇಳಿಸ್ತೈತ ತಾಯಿ? ಕೇಳಿಸ್ತಾ ಇದೆ ಗುರುಜಿ. ಲಗ್ನದಲ್ಲಿ ರಾಹು ಇದ್ದು ಸಪ್ತಮದಲ್ಲಿ ಶುಕ್ರ ಗ್ರಹ ಇದ್ದಾರೆ, ಸೂರ್ಯ ಮತ್ತು ಬುಧ ಗ್ರಹ ಇದ್ದಾರೆ. ನಿಮ್ಮ ಮಗಳು ಹೇಗೋ ಕಷ್ಟಪಟ್ಟು ಹೋದರೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತ ಹೇಳುತ್ತೆ. ಏನು ಹೇಳಿ? ಗೌರ್ಮೆಂಟ್ ಜಾಬ್. ಆದರೆ ನಿಮ್ಮ ಮಗಳು ಬೇಗ ಮೆಚರ್ಡ್ ಆದರೆ ಅವಳ ಲೈಫಲ್ಲಿ ಹಾಳಾಗೋಗ್ತಾಳೆ. ಬೇಗ ಆಗಬಾರ್ದು. ಇವಾಗ ಮೆಚರ್ಡ್ ಆಗಿದ್ದಾರಾ ಆಗಿಲ್ವಾ? ಆಗಿದ್ದಾಳೆ ಗುರುಜಿ, ಹೋದ ವರ್ಷ ಆಗಿದ್ದಾಳೆ. ಅದೇ ಬೇಗ ಆಯ್ತು ಅಂತ ಗೊತ್ತಾಯ್ತು. ಬೇಗ 13 ವರ್ಷಕ್ಕೆ ಆಗ್ಬಿಟ್ರಾ? ಅಲ್ಲ 11 ವರ್ಷಕ್ಕೆ ಆದ್ರ? ಇಲ್ಲ 13 ವರ್ಷಕ್ಕೆ 12 ವರ್ಷಕ್ಕೆ ಆಗಿದ್ದಾಳೆ ಗುರುಜಿ. ಹೋದ ವರ್ಷ ಆಗಿದ್ದಾಳೆ. ಅದು 12 ವರ್ಷ ತುಂಬಿರಲ್ವಾ? 12 ವರ್ಷ ತುಂಬಿದ ಮೇಲೆ ಆಗಿದ್ದಾಳೆ ಗುರುಜಿ ಅವಳು. ಅದು ಇದನ್ನ ಹೇಳುತ್ತೆ, ಭಾಳ ಮಿರಾಕಲ್. ಇದೆಲ್ಲ ಹೇಳ್ತೀನಿ. ಏನು ಅನ್ಸುತ್ತೆ ನನ್ನ ಸಬ್ಜೆಕ್ಟಲ್ಲಿ? ಯಾರು ಹಿಂಗೆ ಹೇಳೋಕ್ಕಾಗಲ್ಲ ಅಷ್ಟೆಲ್ಲ ಜಿಲ್ಲೆ. ನೀವು ಇದ್ದಿದ್ದಂಗೆ ಹೇಳ್ತಿರಲ್ಲ ಗುರುಜಿ. ಇದ್ದಿದ್ದಂಗೆ ಹೇಳಿದ ಜನ ಬಂದು ಎದ್ದಿಗೆ ಓದ್ದಾರೋ. ಇಲ್ಲಿ ನೋಡಿ ಮೇಡಮ್ ಅವರೇ, ಒಂದು ಒಪಿನಿಯನ್ ನಿಮಗೆ ಹೇಳ್ತಾ ಇದ್ದೀನಿ. ನಿಮ್ಮ ಮಗಳಿಗೆ ಶನಿ ಮತ್ತು ಗುರುಗ್ರಹ ಇದ್ದಾರೆ. ಅವರಿಬ್ಬರು ತುಂಬ ಪವರ್ಫುಲ್ ಆದ ಗ್ರಹಗಳು, ಒಳ್ಳೆ ಮನೇಲಿದ್ದಾರೆ. ಆದರೆ ಇವೆರಡೂ ಹಿಂಗಿದ್ರೆ ಜಡ್ಜ್ ಆಗ್ಬೋದಾಗಿತ್ತು. ಏನು ಹೇಳಿ? ಜಡ್ಜ್ ಆಗ್ಬೋದಾಗಿತ್ತು. ಆದರೆ ಶನಿ 12ನೇ ಮನೇಲಿದ್ದಾನೆ. ಶನಿ ಹುಚ್ಚಿನಾಗ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು. ಅದು 12 ಏನಾಗಬಾರ್ದಾಗಿತ್ತು. ಅದಕ್ಕೆ ನಿಮಗೆ 3 ಆಪರೇಷನ್ ಆಗಿದ್ದು. ಏನು ಹೇಳಿ? 12 ಆಗಿರಬಾರ್ದು ಶನಿ. ಹಾಗಾಗಿ ಇಲ್ಲೇನಾಗುತ್ತೆ, ಕುಟುಂಬಾಧಿಪತಿ ಪಂಚಮಾಧಿಪತಿ 6ನೇ ಮನೇಲಿದ್ದಾನೆ ಗುರುಗ್ರಹ. ಅಂದರೆ ಇವ್ರು ಹುಟ್ಟಿದ ಮೇಲೆ ಯಾರಿಗಾರು ಕಾಯಿಲೆ ಬರ್ಬೇಕಿಲ್ಲ, ಸತ್ತೋಗ್ಬೇಕೈತೆ. ಇನ್ನು ಯಾರು ಕಾಯಿಲೆ ಬಂದಿಲ್ಲ? ಯಾರು ಸತ್ತೋಗಿಲ್ವಾ ಸಂಬಂಧಿಕರು? ನಮ್ಮ ತಾಯಿ ಇದ್ರು, ನಮ್ಮ ಅಜ್ಜಿ ತಿರ್ಕೊಂಡು ಹೋದ್ರು. ಅದನ್ನೇ ಕುಟುಂಬಾಧಿಪತಿ 6ನೇ ಮನೆಗೆ ಹೋದ್ರೆ ಅದು ಕಾಯಿಲೆ ಅಂತ ಹೇಳುತ್ತೆ. ಮತ್ತೆ ಓದಕ್ಕೆ ಕುತ್ಕೊಂಡು ತಲೆ ಮೇಲೆ ಬಾರಿಸ್ತೀರಿ ಅವಳಿಗೆ, ಅದೊಂದು ಹೊಡಿಬಾರ್ದು. ಗುರುಜಿ ತಲೆ ಮೇಲೆ ಬಾರಿಸೋಲ್ಲ ಗುರುಜಿ, ಹೊಡ್ತಾ ತಿನ್ನೋದೇ ಜಾಸ್ತಿ ಅವಳ ಮನೇಲಿ. ಅದನ್ನೇ ಹೇಳುತ್ತೆ, ಗೂಸ್ ತಿಂತಾಳೆ ಅಂತ ಹೇಳುತ್ತೆ. ಯಾಕಂದ್ರೆ ಗುರುಗ್ರಹ 6ನೇ ಮನೇಲಿದ್ರೆ 6ನೇ ಮನೆ ಜಗಳ ಕೋಪ ಅಂತ ಹೇಳುತ್ತೆ.
ಅದು ಹೋಗಿ ವಿದ್ಯಾಕಾರಕ ಕೋಪದ ಮನೇಲಿ ಕುತ್ಕೊಬಿಟ್ಟಾನೆ. ಅವಳು ಓದಕ್ಕೆ ಕುತ್ಕೊಬಿಟ್ರೆ ನಿಮಗೆ ಕೋಪ ಬಂದ್ಬಿಡುತ್ತೆ. ನಮ್ಮ ಅಮ್ಮಗೆ ಹುಚ್ಚಿಡಿತ, ಅವಳೆ ದೇವ್ರದಂಗೆ ಆಡ್ತಾಳೆ, ಕುತ್ಕೊಳ್ಳಮ್ಮ ಓದ್ತೀನಿ ಅಂತಾಳೆ. ಏನೇಳೆ ಹಾ ಗುರುಜಿ ಹೋಗಿ ಏನೋ ಮಾಡೋ, ಯಾಕೆ ಒಳ್ಳೆ ತಲೆ ತಿಂತೀಯ, ಓದೋ ಮಕ್ಳು ಹುಡ್ಸ್ಕೋಬೇಕಾಯ್ತು ಅಂತ ಬೈದ್ಗಿದ್ದಾಳು. ಏನೇಳೆ ಹಾ ಹೌದು ಗುರುಜಿ, ಅವಳಿಗೆ ನನ್ಗೆ ಆಗೋದೇ ಇಲ್ಲ ಜಾಸ್ತಿ. ಆಗೋದೇ ಇಲ್ಲ, ಆರಾಮರ್ರಿ ಮೇಡಮ್. ನಿಮ್ಮ ಲೈಫಲ್ಲಿ ಅವಳು ಚೆನ್ನಾಗಿ ಓದಬೇಕಂದ್ರೆ ಗುರುಗ್ರಹನ ಆರಾಧಿಸ್ಬೇಕು, ಶನಿನ ಆರಾಧನೆ ಮಾಡಿ. ನಮ್ಮಲ್ಲಿ ಸಿಗುವಂಥ ಎಜುಕೇಷನ್ ಬ್ಯಾಸ್ಲೆಟ್, ಎಜುಕೇಷನ್ ಸ್ಟೋನ್ನ ತಗೊಂಡೋಗಿ ಇಟ್ಕೊಳ್ಳಿ, ತುಂಬ ಒಳ್ಳೇದಲ್ಲ. ನಿಮ್ಮ ಮಗಳು ಕರೆಕ್ಟಾಗಿ ಕಷ್ಟಪಟ್ಟು ಓದಿದ್ರೆ ಮೇಡಮ್ ಜಡ್ಜ್ ಆಗ್ಬೋದಾಗಿತ್ತು. ಆದರೆ ಈಗಲೂ ಪ್ರಯತ್ನ ಮಾಡ್ಬೇಕು. ಆದರೆ ಅವಳು ಲವ್ವಲ್ಲಿ ಬಿದ್ದರೆ ಮಾತ್ರ ಮುಗಿದ ಅಧ್ಯಾಯ. ಏನೇಳೆ ಹಾ ಗುರುಜಿ, ಅರ್ಥ ಆಯ್ತು ಗುರುಜಿ. ಏನು ಅರ್ಥ ಆಯಿತು? ಅದೇ ಲವಲ್ ಬಿದ್ರೆ ಮುಗಿದೋದ್ ಅಧ್ಯಾಯ ಅಂತ. ಮುಗಿದ ಅಧ್ಯಾಯ, ಪೂರ್ಣಾವತಿ ಒಂದೇ ಸರಿಗೆ. ಏನೇಳೆ ಹಾ ಗೊತ್ತಾಯ್ತು ಗುರುಜಿ. ನಿಮ್ಮನ್ನೇ ಮದುವೆ ಕರೀತೀರ, ಅಮ್ಮ ಫ್ರೀ ಇದ್ರೆ ಮದುವೆ ಬಂದು ಹೋಗಮ್ಮ ಅಂತಾಳೆ. ಏನೇಳೆ ಆ. ಏನು ಅರ್ಥ ಆಗುತ್ತೆ? ಆಯ್ತು ಗುರುಜಿ, ಈಗೆಲ್ಲ ನಡೀತಿರೋದು ಅದಲ್ಲ ಗುರುಜಿ. ಏನಾದ್ರು ಓದಿ ಅನ್ನೋದು ಒಂದೇ ಗುರುಜಿ. ಅವಳು ಮೀಡಿಯಮ್ ಓದ್ತಾಳೆ, ಮ್ಯಾರೇಜ್ ಲೈಫ್ ಚೆನ್ನಾಗಿರಲಿ, ಒಳ್ಳೇದಾಗಲಿ. ನನ್ನ ಹತ್ರ ಒಂದ್ಸರಿ ಒಂದು ಜಾತಕ ಬಂದಿತ್ತು ಮೇಡಮ್ ಅವರೇ, ಇಬ್ಬರು ಡೆಡ್ ಆಪೋಸಿಟ್. ಏನೇಳೆ ಡೆಡ್ ಆಪೋಸಿಟ್. ಇಬ್ಬರು ಡೆಡ್ ಆಪೋಸಿಟ್. ಹುಡುಗಿ ಮೇಲೆ ಕೊಡಲ್ಲ ಅಂದರು. ನಾನು ಹುಡುಗನಿಗೆ ಹೇಳಿದೆ, ಅವಳಿಂದ ಲವ್ ಮಾಡ್ತಾಳೆ, ಲವ್ ಮಾಡ್ಲಾ ಮಗ ಅಂದೆ ನಾನು. ಏನೇಳ ಹಾ ಹಾ ಗುರುಜಿ. ಅವ್ರ ಮೇಲೆ ಕೊಡಲ್ಲ ಅಂದ್ರು, ಡೆಡ್ ಆಪೋಸಿಟ್, ಮ್ಯಾಚಿಂಗ್ ಇಲ್ಲ, ನೀನು ಲವ್ ಮಾಡು, ಹುಡುಗಿ ಲವ್ ಮಾಡ್ತಾಳೆ ಅಂದೆ. ಹಾ ಗುರುಜಿ. ಹುಡುಗಿ ಲವ್ ಮಾಡಿದ್ಲು. ಮಗ ಏನು ಮಾಡ್ಬೇಡ, ರಿಜಿಸ್ಟ್ರಿ ಮ್ಯಾರೇಜ್ ಆಗ್ಬಿಡು. ಆಮೇಲೆ ಒಂದು 3 ತಿಂಗಳಾದ್ಮೇಲೆ ಅವ್ರ ಮನೆಗೆ ಹೇಳಂದೆ. ರಿಜಿಸ್ಟ್ರಿ ಮ್ಯಾರೇಜ್ ಆದ್ಮೇಲೆ 3 ತಿಂಗಳಾದ್ಮೇಲೆ ಮನೆಗೆ ಹೇಳಿದ್ರು. ಹೆಂಗಿದೆ ಐಡಿಯಾ? ಚೆನ್ನಾಗಿದೆ ಬಿಡಿ, ಚೆನ್ನಾಗಿದೆ ಗುರುಜಿ. ಇಂಥರ ಛತ್ರಿ ಹಿಡಿಯಲ್ಲ ನನಗೆ ಒಬ್ಬರಿಗೆ ಬರೋದು. ಒಳ್ಳೇದಾಗಲಿ. ನಿಮ್ಮ ಮಗಳನ್ನ ಮದುವೆಗೆ, ನಿಮ್ಮ ಮಗಳ ಮದುವೆಗೆ ನೀವು ಓಟ್ ಬರ್ರಿ. ಹಾ ಹೋಗ್ ಬರ್ತೀನಿ ಗುರುಜಿ. ಏನು ಅರ್ಥ ಆಯ್ತು ಹೇಳಿ ಇವಾಗ? ಅರ್ಥ ಆಯ್ತು ಗುರುಜಿ. ಮಗಳು ಓಡಿ ಹೋಯ್ತಾಳೆ, ನೀವು ಹೋಗಿ ಬರ್ರಿ ಅಂತ ಹೇಳಿದೆ. ಒಳ್ಳೇದಾಗಲಿ ನಿಮಗೆ. ಹಾ ಹಾ ಗುರುಜಿ. ಓಕೆ, ಧನ್ಯವಾದಗಳು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.